ಬಂಗಾಳ ಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತದ ಆರ್ಭಟ ಜೋರಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಅಬ್ಬರಕ್ಕೆ ಬಿರುಗಾಳಿ ಮಳೆ ಜೋರಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಸದ್ಯಕ್ಕೆ ರೆಮಲ್ ರೌದ್ರಾವತಾರ ಜೋರಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಅಬ್ಬರಕ್ಕೆ ಮರಗಳು, ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಹರಾಶಾಹಿ ಆಗ್ತಿವೆ. ನಿಮಗೆ ಒಂದೊಂದು ದೃಶ್ಯಗಳನ್ನ ತೋರಿಸಾಗ್ಲೂ ಕೂಡ ಅಲ್ಲಿನ ಭೀಕರತೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತಹ ಗಾಳಿ. ರೆಮಲ್ ಸೈಕ್ಲೋನ್ ಹೊಡೆತಕ್ಕೆ ಪಶ್ಚಿಮ ಬಂಗಾಳ ತತ್ತರಿಸಿದೆ. ನೋಡಿ, ಹೀಗೆ ರಸ್ತೆಯ ತುಂಬೆಲ್ಲ ನೀರು, ವಾಹನ ಸವಾರರಿಗಂತೂ ಪರದಾಟ. ಒಂದಷ್ಟು ಕಡೆ ಕೋಲ್ಕತ್ತಾದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿನ ಟ್ರಾಫಿಕ್ ಪೊಲೀಸ್ ಏನಿದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ಡೈವರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಕೆಲವೊಂದಷ್ಟು ಕಡೆ ರಿಸ್ಕ್ ಇರುತ್ತೆ, ತುಂಬ ನೀರಿನ ಮಟ್ಟ ಹೆಚ್ಚಾಗಿದೆ. ಇದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ನಗರದ ಒಳಗಿನ ದೃಶ್ಯ ಇದು. ಇನ್ನೊಂದು ಕಡೆ ಮರಗಳು ಗಾಳಿ ರಭಸಕ್ಕೆ ನೆಲಕ್ಕೆ ಉರುಳ್ತಾ ಇರೋದು, ವಿದ್ಯುತ್ ಕಂಬಗಳು ಧರಾಶಾಹಿ ಆಗ್ತಿವೆ. 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥ ಗಾಳಿ. ಆ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಕರಾವಳಿ ಪ್ರದೇಶ, ಕೋಲ್ಕತ್ತಾ ಎಲ್ಲ ಕಡೆ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ರೆಮಲ್ ಚಂಡಮಾರುತ ಈ ಭಾಗದಲ್ಲಿ ಹೆಚ್ಚಿನ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಅಬ್ಬರಕ್ಕೆ ಬಿರುಗಾಳಿ ಮಳೆ ಹೆಚ್ಚಾಗಿದೆ. ನಿಮ್ಗೆ ಈಗ 2 ಪ್ರತ್ಯೇಕ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಚಂಡಮಾರುತದ ದೃಶ್ಯಗಳು ಹೇಗಿದೆ ಅಂತ ಹೇಳಿ ಅಪ್ಪಳಿಸಿದ ನಂತರ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ, ಹಾಗೇನೆ ಗಾಳಿ ಹೆಚ್ಚಾಗಿದೆ. ಆ ಕಾರಣಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗ್ತಿದೆ. NDRFನ ಟೀಮ್ ಕೂಡ ಅಲ್ಲಿ ಆಕ್ಟಿವ್ ಆಗಿರೋದು, ಎಲ್ಲೆಲ್ಲಿ ರಿಸ್ಕ್ ಇದೆ ಆ ಎಲ್ಲ ಕಡೆ ಕೂಡ ಅಲ್ಲಿನ ಫ್ಯಾಮಿಲಿಗಳನ್ನು ಈಗ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಕರಾವಳಿಗೆ ಅಪ್ಪಳಿಸಿರೋದು. ಬಾಂಗ್ಲಾದೇಶದಲ್ಲೂ ಕೂಡ ಅನೇಕ ಅನಾಹುತಗಳಾಗಿದೆ. ರೆಮಲ್ ಸೈಕ್ಲೋನ್ ಈಗ ಹೆಚ್ಚಿನ ತೊಂದರೆಯನ್ನು ಈ ಭಾಗದಲ್ಲಿ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಇದರ ಒಂದಷ್ಟು ಎಫೆಕ್ಟ್ ಕಾಣಬಹುದು ಅನ್ನೋ ಮುನ್ಸೂಚನೆ ಇತ್ತು. ಸದ್ಯಕ್ಕೆ ರೆಮಲ್ ಅಬ್ಬರಕ್ಕೆ ಈಗ ಅನಾಹುತಗಳಾಗ್ತಾ ಇದೆ. ರೆಮಲ್ ಆರ್ಭಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಅನಾಹುತಗಳಾಗ್ತಿರೋದು. ಭಾರಿ ಮಳೆಗೆ ಹಲವು ರಸ್ತೆಗಳು, ಮನೆಗಳು ಜಲಾವೃತವಾಗಿದೆ. ಕರಾವಳಿ ತೀರದ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸುಮಾರು 14 NDRF ಟೀಮ್ಗಳು ಇಲ್ಲಿ ಆಯೋಜನೆಗೊಂಡಿರೋದು. ಮೀನುಗಾರರಿಗೆ, ಕೋಸ್ಟ್ ಗಾರ್ಡ್ ಸಿಬ್ಬಂದಿಗೆ ಈಗ ಅಲರ್ಟ್ ಮಾಡಿದ್ದಾರೆ. ಈಗ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಮೀನುಗಾರರಿಗೆ ಯಾರೂ ಕೂಡ 27 ಮೇವರೆಗೆ ಅಲ್ಲಿನ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ ಏನಿದೆ ಅಲ್ಲಿ ಯಾವುದೇ ಮೀನುಗಾರಿಕೆಗೆ ಯಾರು ಇಳಿಬಾರ್ದು, ಬೋಟ್ಗಳನ್ನು ಇಳಿಸುವಂಥದ್ದು, ಇಂಥ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಈಗ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇಲ್ಲಿ ರೆಮಲ್ ಚಂಡಮಾರುತ ಈಗ ಅನೇಕ ತೊಂದರೆಗಳನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಕೇವಲ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ತ್ರಿಪುರ, ಹಾಗೆಯೇ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ ಇಲ್ಲೂ ಕೂಡ ಹೆಚ್ಚಿನ ಮಳೆ ಆಗುತ್ತೆ ಅಂತ ಈಗ ಇಂಡಿಯಾ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಎಫೆಕ್ಟ್ ಈಗ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಹೇಗೆ ಕಂಡು ಬರ್ತಾ ಇದೆ ಅಂತ ಹೇಳಿ. ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥ ಕಾರಣ ಈಗ ಅಲ್ಲಿನ ಸೈಕ್ಲೋನ್ನ ಹ್ಯಾಂಡಲ್ ಮಾಡುವಂಥ ಡಿಪಾರ್ಟ್ಮೆಂಟ್ ಕೂಡ ತಿಳಿಸಿದೆ. ಈಸ್ಟ್ ರೀಜನ್ ಹೆಡ್ ಏನಿದ್ದಾರೆ ಸೋಮನಾಥ್ ದತ್ತಾ ಕೂಡ ತಿಳಿಸಿದ್ದಾರೆ, IMD ಅಧಿಕಾರಿ. ಹೆಚ್ಚಿನ ಅಲರ್ಟನ್ನು ಮಾಡಬೇಕಾಗುತ್ತೆ ಅಂತ. ಒಂದು ಕಡೆ ಧರೆಗುರುಳಿರುವಂಥ ಮರಗಳು, ಹಾಗೆಯೇ ರಸ್ತೆ ಜಲಾವೃತವಾಗಿರುವಂಥದ್ದು. ಇನ್ನೊಂದು ಕಡೆ ಗಾಳಿ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಅಲ್ಲಿನ ತೆಂಗಿನ ಮರವೊಂದನ್ನು ಗಮನಿಸ್ಬೋದು, ಎಷ್ಟು ವೇಗವಾಗಿ ಅಲ್ಲಿ ಗಾಳಿ ಬೀಸ್ತಾ ಇದೆ. ಇನ್ನೊಂದು ಕಡೆ ರಸ್ತೆಗಳಲ್ಲಿ ನಿಂತಿರುವಂಥ ನೀರು, ಇದೆಲ್ಲವೂ ಕೂಡ ಅನೇಕ ತೊಂದರೆಯನ್ನು ಮಾಡ್ತಾ ಇದೆ. ಈಗ NDRF ಮತ್ತು SDRFನ ಟೀಮ್ ಈಗ ಅಸ್ಸಾಂ ಕಡೆ ಕೂಡ ಹೋಗಿದೆ, ಅಲ್ಲೂ ಕೂಡ ಒಂದಷ್ಟು ತೊಂದರೆಗಳಾಗಿರೋದ್ರಿಂದ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖವಾಗಿ ಚಿರಾಂಗ್, ಗೋಲ್ಪಾರಾ, ಬಾಕ್ಸಾ, ಹಾಗೆಯೇ ಚಾಚರ್, ಹೈಲಾಕಂಡಿ, ಕರೀಂಗಂಜ್ ಜಿಲ್ಲೆ ಎಲ್ಲ ಕಡೆ ಹೆಚ್ಚಿನ ತೊಂದರೆ ಆಗಿದೆ. ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ದುಬ್ರಿ, ತಮುಲ್ಪುರ್, ಬರ್ಪೇಟಾ, ನಲ್ಬಾರಿ, ಮೊರಿಗಾಂವ್, ನಾಗಾಂವ್, ಹುಜಾಯ್ ಎಲ್ಲ ಭಾಗದಲ್ಲೂ ಕೂಡ ಮಳೆಯಿಂದಾಗಿ ತೊಂದರೆ ಆಗಿದೆ. ಇದು ಅಸ್ಸಾಂ ಭಾಗದಲ್ಲೂ ಕೂಡ ಒಂದಷ್ಟು ಅನಾಹುತಕ್ಕೆ ತೊಂದರೆ ಆಗಿದೆ.